ಗೌರವಾನ್ವಿತ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ತಿನ ಈ ಸದನದಲ್ಲಿ ತಮ್ಮಿಂದಾದಿಯಾಗಿ ಎಲ್ಲ ವಿರೋಧ ಪಕ್ಷದ ನಾಯಕರುಗಳು, ಸದಸ್ಯರುಗಳು, ಆಡಳಿತ ಪಕ್ಷದ ಸದಸ್ಯರುಗಳು ಸರ್ವರು ಸಹ ಅಭಿನಂದನೆಯನ್ನು ಸಲ್ಲಿಸಿದ್ದೀರಿ. ಈ ಒಂದು 2019 ಪ್ರಶಸ್ತಿ ಇದು. ಇನ್ನೂ 5 ಪ್ರಶಸ್ತಿಗಳು ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕಾಗಿದೆ, ಪೆಂಡಿಂಗ್ ಇದರಲ್ಲಿ. 2019 ಪ್ರಶಸ್ತಿಯನ್ನು ನವೆಂಬರ್ 3ನೇ ತಾರೀಕು ಕೊಟ್ಟಿದೆ. ಬದುಕಿನ ಸಾರ್ಥಕ ದಿನ ಮತ್ತು ಕ್ಷಣಗಳು ನನಗೆ ಬಂದದ್ದಕ್ಕೆ ನನ್ನ ಭಾಗ್ಯ ಅಂತ ಭಾವಿಸ್ತೇನೆ. ಎಲ್ಲರೂ ಬಹಳ ಶ್ರಮದಿಂದ ಕಾರ್ಯವನ್ನು ನಿರ್ವಹಿಸಿದ್ದಾರೆ, ಪಡೆದಿದ್ದಾರೆ. ಯಾವುದೇ ಶ್ರಮ ಇಲ್ಲದೆ ಯಾವುದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹೌದಾದರೂ ಕೂಡ ಈ ಸಾಧನೆಯ ಹಿಂದೆ ಒಂದು ಕಲ್ಲನ್ನು ಮೂರ್ತಿ ಮಾಡಬೇಕಾದ್ರೆ ಅದು ರಾಜಕೀಯ ಇರಬಹುದು ಅಥವಾ ನನ್ನ ವೃತ್ತಿ ಇರ್ಬೋದು. ಬಹಳಷ್ಟು ಜನ ನನಗೆ ಅವಕಾಶಗಳನ್ನು ಕೊಡೋದ್ರ ಮೂಲಕ, ಹೇಳಿಕೊಡೋದ್ರ ಮೂಲಕ, ತಿದ್ದೋದ್ರ ಮೂಲಕ ಕಲಾವಿದೆಯಾಗಿ ರೂಪ ಮಾಡಿದ್ದಾರೆ. ಅದು ರಂಗಭೂಮಿ ಇರ್ಬೋದು. ಅಂದರೆ ನಾನು 1977ರಲ್ಲಿ ನನ್ನ ಮುಖಕ್ಕೆ ಬಣ್ಣ ಹಚ್ಚಿ ಗೆಜ್ಜೆ ಕಟ್ಟಿ ದರ್ಬಾರ್ ಡ್ಯಾನ್ಸರ್ ಮೂಲಕ 50 ರೂಪಾಯಿ ಒಂದು ಸಂಭಾವನೆಯ ಮೂಲಕ ಎಂಟ್ರಿ ಆದವರು ಪೌರಾಣಿಕ ನಾಟಕದಲ್ಲಿ. ಆಗ ನನ್ನ ಮಗ ಇನ್ನು 2 ತಿಂಗಳ ಮಗು ಇದ್ದ. ಇವತ್ತಿಗೆ ಬಹುಶಃ ಇನ್ನೊಂದು ವರ್ಷ ಕಳೆದ್ರೆ ನನಗೆ 69, 6 ತಿಂಗಳು ಕಳೆದ್ರೆ 69 ತುಂಬಿ 70ನೇ ವಯಸ್ಸಿಗೆ ಹೋಗ್ತಾನೆ. ವೃತ್ತಿಗೆ ಬಂದು ಬಹುಶಃ 50 ವರ್ಷಗಳ ಸನಿಹಕ್ಕೆ ಹೋಗ್ತಾನೆ. 70 ಮತ್ತು 50 ಈ 2 ಅನುಭವ. ಈ ನನ್ನ ಸಾಧನೆಗೆ ಪೂರಕವಾಗಿ ನನ್ನ ಜೊತೆಯಲ್ಲೇ ಬಂದಂತಹ ಸರ್ವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೆ. ಅದು ಪ್ರೊಡ್ಯೂಸರ್ಸ್, ಡೈರೆಕ್ಟರ್, ರೈಟರ್ಸ್, ಮೆಜಾರಿಟಿ ಪ್ರೇಕ್ಷಕರು, ಅದು ರಂಗಭೂಮಿ ಇರಲಿ, ಸೀರಿಯಲ್ಸ್ ಇರಲಿ ಅಥವಾ ಸಿನಿಮಾ ಇರಲಿ, ಇವರೆಲ್ಲರೂ ಇಲ್ಲದೆ ಹೋಗಿದ್ದರೆ ಆ ಪ್ರಶಂಸೆ, ಶಿಳ್ಳೆ, ಚಪ್ಪಾಳೆ ಇವೆಲ್ಲ ನಮಗೆ ಸಿಗದೆ ಹೋದರೆ ಇನ್ನೂ ಏನಾದರೂ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋಂಥ ಆ ಒಂದು ಹುರುಪು, ಉತ್ಸಾಹ ಯಾವುದೇ ಕಲಾವಿದರು ಮೂಡಲ್ಲ. ಅದು ನನಗೆ ಅಗಾಧವಾಗಿ ಕರ್ನಾಟಕ ಕೊಟ್ಟಿದೆ. ಅದನ್ನು ಬಳಸ್ಕೊಂಡಿದ್ದೇನೆ, ಉಳಿಸ್ಕೊಳ್ಳೋ ಪ್ರಯತ್ನನೂ ಮುಂದೆ ಮಾಡ್ತೇನೆ. ಇಲ್ಲಿವರೆಗೂ ಉಳಿಸ್ಕೊಂಡು ಬಂದಿದ್ದೇನೆ. ಇನ್ನು ರಾಜಕೀಯದಲ್ಲೂ ಅಷ್ಟೇ ಬಂಗಾರಪ್ಪಾಜಿಯವರ ಮಾರ್ಗದರ್ಶನದಲ್ಲಿ ಏನು ಪ್ರವೇಶ ಮಾಡಿದೆ, ತಾವೇ ಹೇಳಿದಾಗ ನೆನಪು ಮಾಡಿದೆ. ಇವತ್ತು ಹುಬ್ಬಳ್ಳಿಯಲ್ಲಿ ಎಲೆಕ್ಷನ್ ನಿಂತಿದ್ರು ಅಂತ 1994. ನಾನು 1992 ರಾಜಕೀಯಕ್ಕೆ ಬಂದೆ. 94ರಲ್ಲಿ ಹುಬ್ಬಳ್ಳಿಯ ರೂರಲಲ್ಲಿ ಜಗದೀಶ್ ಶೆಟ್ಟರ್ ಅವರು, ನಾನು, ಬಸವರಾಜ ಬೊಮ್ಮಾಯಿ ಅವರು, ಇನ್ನೊಬ್ಬರು ಎಂಥದ್ದೊಬ್ಬರು ನಿಂತಿದ್ರು. ಅವ್ರ ಜೊತೆಲಿ ಸೆಣಸಾಡಿದ್ದೆ. ಏನೂ ಗೊತ್ತಿಲ್ಲ, ನನ್ನೊಂಥರ ಏನು ಗೊತ್ತಿಲ್ಲದೆ ಇದ್ರು ಸಹಿತ ಅದನ್ನು ಮಾಡಬೇಕು ಅಂದ್ರೆ ಪ್ರಯತ್ನ ಮಾಡೇ ಬಿಡೋದು ಅಷ್ಟೇ. ಹಂಗೆ ನುಗ್ಗೋದು ಛಾತಿ ನಂದು. ಅಚ್ಚಟ ಅಂತಾರೋ ಏನಂತಾರೋ ಗೊತ್ತಿಲ್ಲ. 4,000 ಓಟ್ ತೊಗೊಂಡೆ. ಬಸವರಾಜ ಬೊಮ್ಮಾಯಿಗೆ ಸಿಕ್ಕಲ್ಲ, ನೀ ಬಂದು ಏನು ನಿಂತೀನಿ ನನ್ನ ಹಾಳು ಮಾಡ್ಕೊಂಡಿ ಅಂತ ಇವತ್ತಿಗೂ ಒಂದು ತಮಾಷೆಗೆ ಅಂತಿರ್ತಾರೆ. ಅವರು ಮುಖ್ಯಮಂತ್ರಿ ಆದರು, ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆದರು. ಉತ್ತರ ಕರ್ನಾಟಕದ ಮಣ್ಣು ನನ್ನನ್ನು ಕೂಡ ಶಾಸಕಿಯನ್ನಾಗಿ ಮಾಡ್ತು, ಮಂತ್ರಿಯನ್ನಾಗಿ ಮಾಡ್ತು. ರಾಜ್ಯ ಸರ್ಕಾರ ನನ್ನನ್ನು ಅಪ್ಕೊಳ್ತು. ಎಲ್ಲ ವರಿಷ್ಠರು ಕೂಡ ನನ್ನನ್ನು ಮಾರ್ಗದರ್ಶನ ಮಾಡಿದ್ರು. MLCಗಳು 2 ಬಾರಿ ಮಾಡಿದ್ದಾರೆ. ನನ್ನ ಪಕ್ಷಕ್ಕೆ, ನನ್ನ ವರಿಷ್ಠರಿಗೆ, ರಾಷ್ಟ್ರೀಯ ವರಿಷ್ಠರಿಗೆ, ರಾಜ್ಯದ ಎಲ್ಲ ವರಿಷ್ಠರಿಗೆ, ಮನೆ ಸಿದ್ದರಾಮಯ್ಯರಿಗೆ ಸರ್ವರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ, ತಾವು ಸಹ ನನಗೆ ಸಾಕಷ್ಟು ಸಲ ಮಾರ್ಗದರ್ಶನ ಮಾಡಿದ್ರಿ. ಹಿಂದೆ ನಾನು MLC ಆಗಿದ್ದಾಗ ಬಂತು, ಈಗಾಯಿತು. ನಿಮ್ಮೆಲ್ಲರ ಈ ಪ್ರೀತಿ, ಅಭಿಮಾನ, ಅಂತಃಕರಣೆ, ಸದಾ ನಿಮ್ಮವಳನ್ನಾಗಿ ಭಾವಿಸುವ ನಿಮ್ಮ ಮನಸ್ಸು, ಇವೆಲ್ಲದಕ್ಕೂ ಶರಣು. ಈ ನಿಮ್ಮ ಅಭಿನಂದನೆ, ಈ ಒಂದು ಪ್ರಶಸ್ತಿ ಏನು ಬಂದಿದೆ ಅದು ಸಾಮಾನ್ಯವಾದದ್ದಲ್ಲ. ಬಹುಶಃ ಕರ್ನಾಟಕದಲ್ಲಿ 8 ಬಾರಿ ರಾಜ್ಯ ಪ್ರಶಸ್ತಿಗಳನ್ನು ಪಡ್ಕೊಂಡಿದೆ. 7 ಬಾರಿ ಬೆಸ್ಟ್ ಪೋಷಕ ನಟಿ, 6 ಬಾರಿ ಒಂದು ಬೆಸ್ಟ್ ಆ್ಯಕ್ಟರ್. ಬರೀ ಹೀರೋಯಿನ್ಗಳು ಕೊಡ್ತಾರೆ, ಬಟ್ ನನಗೂ ಕೂಡ ಗುಲಾಬಿ ಟ್ಯಾಕ್ಸಲ್ಲಿ ಕೊಟ್ಟರು. ಇದು ಸೇರಿದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಪ್ರಶಸ್ತಿ. ನಾನು ಅವರ ಸಮಾನವಾದಂಥದ್ದಳು ಯಾವ ತೃಣ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಮಾನರಲ್ಲ, ಆದರೆ ಅವರ ಹೆಸರಿನ ಪ್ರಶಸ್ತಿ ತಗೊಳೋದಕ್ಕೆ ನಂಗೆ ತುಂಬ ಖುಷಿ. ರಾಜ್ಯ ಸರ್ಕಾರ ಕೊಟ್ಟಿದ್ದಕ್ಕೂ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಒಂದು ಸಾರ್ಥಕ ಸಾಧನೆಯ ಪ್ರಶಸ್ತಿಗಳನ್ನು ನಾನು ಇವತ್ತು ಯಾರಿಗಾದ್ರೂ ಅರ್ಪಿಸಿದರೆ, ಇಂತಹ ಒಂದು ಶಕ್ತಿಯನ್ನು ನನ್ನಲ್ಲಿ ಕೊಟ್ಟು, ಈ ಯುಕ್ತಿಯನ್ನು, ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದ ನನ್ನ ಹಡೆದ ತಾಯಿ ನಿಂಗವ್ವ, ಆಕೆಗೆ ಅರ್ಪಿಸ್ತೇನೆ. ಮತ್ತು
ಈ ಹೆಣ್ಣು ಕುಲಕ್ಕೆ ನನ್ನೆಲ್ಲ ರಾಜ್ಯದ ಹೆಣ್ಣು ತಾಯಂದರ ಅಂತಃಕರಣ ನನ್ನನ್ನು ಇವತ್ತಿನವರೆಗೂ ಸಪೋರ್ಟ್ ಮಾಡಿದೆ. ಆ ಹೆಣ್ಣು ಶಕ್ತಿಗೆ, ರಾಜ್ಯದ ಎಲ್ಲ ಹೆಣ್ಣು ಶಕ್ತಿಗಳಿಗೆ ಈ ಸಾಧನೆಯನ್ನು ಅರ್ಪಿಸ್ತೇನೆ ಅಂತ ನಾನು ನಿಮ್ಮೆಲ್ಲರಿಗೂ ಕೃತಜ್ಞತೆ. ಮಾನ್ಯ ಕಂದಾಯ ಸಚಿವರು, ವಿಧಾನಸಭೆಯಲ್ಲಿ ಮಂಡಿಸಲಾದಂತೆ ಮತ್ತು ಕರ್ನಾಟಕ ವಿಧಾನಸಭೆ ಪರಿಶೀಲನಾ ಸಮಿತಿ ಶಿಫಾರಸಂತೆ ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ಭೂ ಕಂದಾಯ ವಿಧೇಯಕ 2025 ಪ್ರಸ್ತಾವನೆ ಪ್ರಲಾಪಿಸಬೇಕೆಂದು ಸೂಚಿಸುತ್ತೇನೆ. ಮಾನ್ಯ ಸಭಾಪತಿಯವರೇ, ಕರ್ನಾಟಕ ಭೂ ಕಂದಾಯ 2025ನೇ ಸಾಲಿನ 2ನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚನೆಗೆ ತೆಗೆದುಕೊಳ್ಳಬೇಕೆಂದು ಕೋರುತ್ತೇನೆ. ಕರ್ನಾಟಕ ಭೂ ಕಂದಾಯ ವಿಧೇಯಕ 2020 ಪ್ರಲಾಪಿಸುವ ಪ್ರಸ್ತಾವನೆ ಮಂಡಿಸಲಾಯಿತು. ಯಾರಾದರೂ ಸಭಾಪತಿಯವರೇ, ಹೇಳಿ, ಏನಾದ್ರು ಎಕ್ಸ್ಪ್ಲೇನ್ ಮಾಡಿ. ಇದು ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂಥ ಒಂದು ತಿದ್ದುಪಡಿ ವಿಧೇಯಕ ಆಗಿದೆ. ಕೊಡಗು ಜಿಲ್ಲೆಯಲ್ಲಿ ಒಂದು ವಿಶಿಷ್ಟವಾದಂಥ ಪದ್ಧತಿ 19ನೇ ಶತಮಾನದಿಂದ ನಡೆದು ಬಂದಿದೆ. ಅಲ್ಲಿ ಪಟ್ಟೇದಾರರು ಅಂತ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಒಂದು ನಮ್ಮ ಭೂ ದಾಖಲೆಗಳಲ್ಲೂ ಕೂಡ ಅವರು ಬಂದಿದೆ. ಪಟ್ಟೇದಾರರು ಅಂತ ಹೇಳಿದ್ರೆ ಕೊಡಗಿನಲ್ಲಿ ಕುಲಗಳು ಇದ್ದಾವೆ, ಅದಕ್ಕೆ ಒಕ್ಕ ಅಂತಾರೆ, ಒಕ್ಕ ಅಂತ ಅಂತಾರೆ. ಆ ಒಂದು ಒಕ್ಕಾಗೆ ಒಬ್ಬರು ಪಟ್ಟೇದಾರರು ಇರ್ತಾರೆ. ಅವರು ಕನ್ನಡದಲ್ಲಿ ಬಹುಶಃ ಕುಲ ಅಂತ ಹೇಳ್ಬೋದು, ಕೊಡಗಿನಲ್ಲಿ ಒಕ್ಕ ಅಂತಾರೆ. ಅದಕ್ಕೆ ಒಬ್ರು ಮುಖ್ಯಸ್ಥರನ್ನ ಅವರು ಆಯ್ಕೆ ಮಾಡ್ಕೊತಾರೆ. ಹಿಂದೆ ಏನ್ ಮಾಡಿದ್ರು ಬ್ರಿಟಿಷರು, ಅವ್ರ ಕಾಲದಲ್ಲಿ ಈ ಪಟ್ಟೇದಾರರನ್ನ ಬಳಸ್ಕೊಳ್ತಾ ಇದ್ರು. ಅವರ ಯುದ್ಧಕ್ಕೆ ಮತ್ತೊಂದಕ್ಕೆ ಸೈನಿಕರು ಬೇಕಾದಾಗ ಈ ಪಟ್ಟೇದಾರರು ಅವರಿಗೆ ಆ ಸೇವೆಗಳನ್ನು ಒದಗಿಸ್ತಾ ಇದ್ರು. ಅದಕ್ಕೆ ಬದಲಿಯಾಗಿ ಪಟ್ಟೇದಾರರಿಗೆ ಅವರ ಕುಲಕ್ಕೆ ಇಷ್ಟು ಜಮೀನಂತ ಕೊಟ್ಟು ಅದರ ಉಸ್ತುವಾರಿ ನೋಡ್ಕೊಳ್ಳೋದನ್ನ ಪಟ್ಟೇದಾರರಿಗೆ ಬಿಟ್ಟಿದ್ರು. ಆದರೆ ಇದಕ್ಕೆ ಕೊಡಗು ಲ್ಯಾಂಡ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತಾನು ಕೂಡ 1890ನೇ ಇಸ್ವಿಯಲ್ಲಿ ಇತ್ತು. ಅದೆಲ್ಲ ಸ್ವತಂತ್ರ ಬಂದು ಮೈಸೂರು ರಾಜ್ಯ ಆಗಿ ನಂತರ ಕರ್ನಾಟಕ ಆದಮೇಲೆ 1964ನೇ ಇಸ್ವಿಯಲ್ಲಿ ನಾವು ಕರ್ನಾಟಕ ಭೂ ಕಂದಾಯ ಕಾನೂನನ್ನು ಜಾರಿಗೆ ತಂದಿದ್ದೇವೆ. ಅಲ್ಲಿಗೆ ಈ ಎಲ್ಲ ಪದ್ಧತಿಗಳು ಕೂಡ ಹೊರಟೋಗ್ಬೇಕಾಗಿತ್ತು. ಕರ್ನಾಟಕ ಭೂ ಕಂದಾಯ ಕಾನೂನಿನಲ್ಲಿ ಈ ಪಟ್ಟೇದಾರರು ಅನ್ನುವಂಥ ಆ ವ್ಯವಸ್ಥೆಗೆ ಅವಕಾಶ ಇಲ್ಲ. 64ರಲ್ಲಿ ಅಲ್ಲಿಗೆ ಅಂತ್ಯ ಆಗಬೇಕಾಗಿತ್ತು. ಆದರೆ 1964ರ ಕಾನೂನನ್ನು ಬದಿಗಿಟ್ಟು ಕೊಡಗು ಜಿಲ್ಲೆಯಲ್ಲಿ ದಾಖಲೆಗಳಲ್ಲಿ ಆ ಪಟ್ಟೇದಾರರನ್ನು ಹಾಗೆ ಮುಂದುವರಿಸ್ಕೊಂಡು ಬಂದರು. ಕೊನೆಗೆ 2000 ಇಸ್ವಿಯಲ್ಲಿ ನಾವು ಕೈಬರಹ ಪಾಣಿಯಿಂದ ಗಣಕೀಕೃತ ಪಾಣಿಗೆ ಬಂದ್ವಿ. ಆವಾಗ ಜಿಲ್ಲಾಧಿಕಾರಿಗಳು ಅಲ್ಲಿ ಏನು ಆದೇಶ ಮಾಡಿದ್ರು ಅಂದರೆ, ಈ ಪಟ್ಟೇದಾರ ಅನ್ನೋದನ್ನು ತಗೊಂಡು ಬಂದು ಕಾಲಂ 9 ಮಾಲೀಕತ್ವದಲ್ಲಿ ನಾವು ಎಲ್ಲಿ ಹೆಸರನ್ನು ಬರಿತೇವೆ ಅಲ್ಲಿ ಸೇರಿಸಿ ಅಂತ ಜಿಲ್ಲಾಧಿಕಾರಿಗಳು ಏನೋ ಒಂದು ಸರಿಯಾಗಿ ತರ್ಕವಿಲ್ಲದೆ ಇರುವಂಥ ಒಂದು ಆದೇಶವನ್ನು ಹೊರಡಿಸಿ ಈ ಪಟ್ಟೇದಾರಗಳ ಹೆಸರುಗಳು ಕೂಡ ಮಾಲೀಕತ್ವದ ಕಾಲಂನಲ್ಲಿ ಬಂದ್ಬಿಟ್ಟಿದೆ. ಇದು 64ನೇ ಇಸ್ವಿ ಮತ್ತು 2000 ಇಸ್ವಿಯಲ್ಲಿ ಆಗಿದ್ದಂಥ ತಪ್ಪಿನಿಂದ ಜಮೀನಿನ ಮಾಲೀಕರು ಅಲ್ಲದೇ ಇರುವವರು ಕೂಡ ಮಾಲೀಕತ್ವದ ಕಾಲಮಲ್ಲಿ ಬಂದ್ಬಿಟ್ಟಿದ್ದಾರೆ. ಇದರಿಂದ ಏನಾಗ್ತಾ ಇದೆ, ಯಾರು ಜಮೀನನ್ನ ಮಾಲೀಕತ್ವ ಹೊಂದಿದ್ದಾರೆ ಅವರಿಗೆ ಸಂಪೂರ್ಣ ಹಕ್ಕು ಸಿಗುತ್ತಾ ಇಲ್ಲ. ಅದನ್ನ ಅವರು ಪರಬಾರೆ ಮಾಡ್ಲಿಕ್ಕೆ ಆಗೋದಿಲ್ಲ, ಸರಿಯಾಗಿ ವಿಭಾಗ ಮಾಡ್ಲಿಕ್ಕೆ ಆಗೋದಿಲ್ಲ, ಬ್ಯಾಂಕಲ್ಲಿ ಅದನ್ನ ಏನು ಪ್ಲೆಡ್ಜ್ ಮಾಡೋಕ್ಕಾಗೋದಿಲ್ಲ. ಈ ರೀತಿಯಾಗಿ ಆಗಿ ಅವರ ಹಕ್ಕುಗಳಿಗೆ ಬಾಧ್ಯತೆ ಆಗಿದೆ. ಹಾಗಾಗಿ ಇದನ್ನ ಸರಿಪಡಿಸ್ಕೊಡ್ಬೇಕು ಅಂತೇಳಿ ಕೊಡಗು ಜಿಲ್ಲೆಯಲ್ಲಿ ಬಹಳ ವರ್ಷಗಳಿಂದ ಒಂದು ಬೇಡಿಕೆ ಇದೆ. ಇದು ಹಿಂದೆನೂ ಪ್ರಯತ್ನ ಮಾಡಿದ್ದಾರೆ, ಆದರೆ ಸಮರ್ಪಕವಾಗಿ ಆಗಿರಲಿಲ್ಲ. ಈ ನಮ್ಮ ಸರ್ಕಾರ ಬಂದ ಮೇಲೆ ಆ ಭಾಗದ ಜನಪ್ರತಿನಿಧಿಗಳು, ಮಾನ್ಯ ಜಿಲ್ಲಾ ಸಚಿವರು ಅವರೆಲ್ಲರೂ ಕೂಡ 3-4 ಸಭೆಗಳನ್ನು ಮಾಡಿ ಇದಕ್ಕೆ ಪರಿಹಾರ ಕೊಡಬೇಕು ಅಂತ. ಇದು ಕಂದಾಯ ಇಲಾಖೆಯಿಂದ ಆಗಿರುವಂತಹ ತಪ್ಪು. ಪಟ್ಟೇದಾರರಿಗೂ ಕೆಲವು ಜಮೀನ್ ಮೇಲೆ ಮಾಲೀಕತ್ವ ಇದೆ,
ಅಲ್ಲಿ ಪಟ್ಟೇದಾರರ ಹೆಸರನ್ನ ಉಳಿಸ್ಕೋಬೇಕು. ಯಾವ ಜಮೀನಿನ ಮೇಲೆ ಅವ್ರ ಮಾಲೀಕತ್ವ ಇಲ್ಲ ಅಂತಾದ್ರಲ್ಲಿ ಅವ್ರ ಹೆಸರನ್ನ ತೆಗೆದಾಕ್ಬೇಕು ಅಂತ. ಅದನ್ನ ಮಾಡಲಿಕ್ಕೆ ಒಂದು ತಿದ್ದುಪಡಿಯನ್ನ ಕಾನೂನಲ್ಲಿ ಅವಕಾಶ ಬೇಕಲ್ಲ, ಇದು ತಪ್ಪು ಸರಿಪಡಿಸ್ಲಿಕ್ಕೆ. ಅದಕ್ಕೆ ಈ ತಿದ್ದುಪಡಿಯನ್ನ ತಂದಿದ್ದೇವೆ. ತಹಶೀಲ್ದಾರ್ಗೆ ಅಧಿಕಾರವನ್ನ ಕೊಟ್ಟು ಒಂದು ಆಂದೋಲನ ಅದಾಲತ್ ಮಾದರಿಯಲ್ಲಿ ಹಿಯರಿಂಗ್ ಅನ್ನ ಮಾಡಿ ವಿಚಾರಣೆಯನ್ನ ನಡೆಸಿ ಯಾರು ಮಾಲೀಕತ್ವ ಇದೆ, ಪಟ್ಟೇದಾರರಿಗೆ ಮಾಲೀಕತ್ವ ಇದ್ರೆ ಅವ್ರ ಹೆಸರನ್ನ ಉಳಿಸ್ಕೋಬೇಕು, ಅವರಿಗೆ ಮಾಲೀಕತ್ವ ಇಲ್ಲ ಅಂದ್ರೆ ಅಂತಾದ್ರಿಂದ ಅವ್ರ ಹೆಸರನ್ನ ತೆಗಿಲಿಕ್ಕೆ ಕಾನೂನಲ್ಲಿ ತಿದ್ದುಪಡಿಯನ್ನ ತಗೊಂಡು ಬಂದಿದ್ದೇವೆ ಸಭಾಪತಿಯವರೇ. ಆ ಜಿಲ್ಲೆಯಲ್ಲಿ ಬಹಳ ಬೇಡಿಕೆ ಇದೆ. ಕೆಲವು ಕೋರ್ಟ್ ನಿರ್ದೇಶನಗಳು ಇದಾವೆ ಇದಕ್ಕೆ ಪೂರಕವಾಗಿ. 2012ರಲ್ಲಿ ಒಂದು ತಿದ್ದುಪಡಿ ಆಗಿದ್ದು ಕೂಡ ಇದೆ. ಸೊ ಇವೆಲ್ಲ ಹಿನ್ನೆಲೆಯಲ್ಲಿ ಮುಂದಿನ ಹೆಜ್ಜೆಯನ್ನ ಇಟ್ಟಿದ್ದೇವೆ. ಸೊ ಇದಕ್ಕೆ ಮಂಜೂರಾತಿಯನ್ನ ಕೊಡಬೇಕು ಅಂತ ಸದನವನ್ನ ಕೋರುತ್ತೇನೆ ಸಭಾಪತಿಯವರು. ವಿಧಾನಸಭೆಯಲ್ಲಿ ಮಂಡಿಸಲಾದಂತೆ ಮತ್ತು ಕರ್ನಾಟಕ ವಿಧಾನಸಭೆಯ ಪರಿಶೀಲನಾ ಸಮಿತಿ ಶಿಫಾರಸಿನಂತೆ ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ಭೂ ಕಂದಾಯ ವಿಧೇಯಕ 2025 ಪ್ರಲಾಪಿಸಬೇಕೆಂದು ಸೂಚಿಸುತ್ತೇನೆ. ಪ್ರಸ್ತಾವದ ಪರವಾಗಿರುವ ಹೌದನ್ನು ಸೂಚಿಸಬೇಕು, ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ 200 ರೂಪಾಯಿ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು 200 ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ 200 ಪರವಾಗಿದೆ. ಪ್ರಸ್ತಾವ 200 ಪರವಾಗಿದೆ. ಪ್ರಸ್ತಾವ ಅಂಗೀಕಾರವಾಗಿದೆ. ಈಗ ವಿಧೇಯಕವನ್ನು ಖಂಡವಾಗಿ ತೆಗೆದುಕೊಳ್ಳಲಾಗುವುದು. ಎರಡನೇ ಖಂಡ ವಿಧೇಯಕದ ಭಾಗವಾಗಿರಬೇಕು. ಪ್ರಸ್ತಾವದ ಪರವಾಗಿರುವುದು ಹೌದನ್ನು ಸೂಚಿಸಬೇಕು, ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು 200 ಪರವಾಗಿ ಭಾವಿಸುತ್ತೇನೆ. ಪ್ರಸ್ತಾವ ಹೌದು 200 ಪರವಾಗಿದೆ. ಪ್ರಸ್ತಾವ ಹೌದು 200 ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ಎರಡನೇ ಖಂಡವನ್ನು ವಿಧೇಯಕಕ್ಕೆ ಸೇರಿಸಲಾಗಿದೆ. ಪ್ರಶ್ನೆ ಏನೆಂದರೆ, ಮೊದಲನೇ ಖಂಡ ಪೀಠಿಕೆ ಮತ್ತು ಶೀರ್ಷಿಕೆಗಳು ವಿಧೇಯಕದ ಭಾಗವಾಗಿರಬೇಕೆಂದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ 200 ಪರವಾಗಿ ಭಾವಿಸುತ್ತೇನೆ. ಪ್ರಸ್ತಾವ 200 ಪರವಾಗಿದೆ. ಪ್ರಸ್ತಾವ 200 ಪರವಾಗಿದೆ. ಮೊದಲನೇ ಖಂಡ ಪೀಠಿಕೆ ಮತ್ತು ಶೀರ್ಷಿಕೆಗಳು ವಿಧೇಯಕಕ್ಕೆ ಸೇರಿಸಲ್ಪಟ್ಟಿವೆ. ಕಂದಾಯ ಅಂಗೀಕಾರಕ್ಕೆ ಮಂಡಿಸಿ. ಮಾನ್ಯ ಸಭಾಪತಿಯವರೇ, ಸದರಿ ವಿಧೇಯಕವನ್ನು ಅಂಗೀಕೃತವಾಗಬೇಕೆಂದು ಕೋರುತ್ತೇನೆ. ವಿಧಾನಸಭೆಯಲ್ಲಿ ಮಂಡಿಸಲಾದಂತೆ ಮತ್ತು ಕರ್ನಾಟಕ ವಿಧಾನಸಭೆ ಪರಿಶೀಲನಾ ಸಮಿತಿಯ ಶಿಫಾರಸಿನಂತೆ ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ಭೂ ಕಂದಾಯ ವಿಧೇಯಕ 2025 ಅಂಗೀಕರಿಸುವುದು. ಪ್ರಸ್ತಾವದ ಪರವಾಗಿರುವ ಹೌದನ್ನು ಸೂಚಿಸಬೇಕು, ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ 200 ಪರವಾಗಿ ಭಾವಿಸುತ್ತೇನೆ. ಪ್ರಸ್ತಾವ 200 ಪರವಾಗಿ ಭಾವಿಸುತ್ತೇನೆ. ಪ್ರಸ್ತಾವ 200 ಪರವಾಗಿದೆ. ಪ್ರಸ್ತಾವ 200 ಪರವಾಗಿದೆ. ಪ್ರಸ್ತಾವ ಅಂಗೀಕಾರವಾಗಿದೆ ಹಾಗೂ ವಿಧೇಯಕ ಅನುಮೋದನೆ ದೊರೆತಿದೆ. ಮಾನ್ಯ ಕಂದಾಯ ಸಚಿವರು ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ಬಾಡಿಗೆ ವಿಧೇಯಕ 2025 ಮೇಲಿನ ಪ್ರಸ್ತಾವವನ್ನು ಪರಿಶೀಲಿಸಬೇಕೆಂದು ಸೂಚಿಸುತ್ತೇನೆ. ಮಾನ್ಯ ಸಭಾಪತಿಯವರೇ, ಕರ್ನಾಟಕ ಬಾಡಿಗೆ 2025ನೇ ತಿದ್ದುಪಡಿ ವಿಧೇಯಕ ಪರ್ಯಾಲೋಚಿಸಬೇಕೆಂದು ಸಭೆಯನ್ನು ಕೋರುತ್ತೇನೆ. ಕರ್ನಾಟಕ ಬಾಡಿಗೆ ವಿಧೇಯಕ 2025 ಪರಿಶೀಲಿಸಬೇಕೆಂಬ ಪ್ರಸ್ತಾವನೆ ಮಂಡಿಸಲಾಯಿತು. ಏನಾದರೂ ಹೇಳಿದ್ರೆ ಹೇಳಿ. ಮಾನ್ಯ ಸಭಾಪತಿಯವರೇ, ಕರ್ನಾಟಕ ಬಾಡಿಗೆ ಕಾನೂನು ಹಿಂದೆ ಶತಮಾನದಿಂದ ಇರುವಂತಹ ಕಾನೂನು. ಇದರಲ್ಲಿ ಹಿಂದಿನ ಕಾಲದಲ್ಲಿ ಭಾಳ ಪ್ರಸ್ತುತ ಇತ್ತು. ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಅಂದರೆ ಆವತ್ತಿನ ದಿನಗಳಲ್ಲಿ ಭಾಳ ಚಾಲ್ತಿಯಲ್ಲಿದ್ದಂಥ ಕಾನೂನು. ಆದರೆ ಕಾಲ ಕಳೆದಂಗೆ ಅದರ ಬಳಕೆ ಭಾಳ ಕಡಿಮೆ ಆಗಿದೆ. ಆದರೂ ಕೂಡ ಕಾನೂನು ಚಾಲ್ತಿಯಲ್ಲಿದೆ. ಇದಕ್ಕೆ ನಾವು ತಂದಿರೋ ತಿದ್ದುಪಡಿಯ ಸಾರಾಂಶ ಏನು ಅಂತ ಹೇಳಿದ್ರೆ, ನಿರಪರಾಧೀಕರಣ ಅಂದರೆ ಡಿಕ್ರಿಮಿನಲೈಸೇಷನ್. ಇದರಲ್ಲಿ ಏನಾದರೂ ಈ ಕಾನೂನಿನ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಅದಕ್ಕೆ ಹಿಂದೆ ಜೈಲು ಸಜೆ ಇತ್ತು. ಈ ತಿದ್ದುಪಡಿ ಮುಖಾಂತರ ಜೈಲು ಸಜೆಯನ್ನು ತೆಗೆದು ಹಾಕ್ತೇವೆ. ಅದಕ್ಕೆ ಡಿಕ್ರಿಮಿನಲೈಸೇಷನ್, ನಿರಪರಾಧೀಕರಣ ಅಂಥೇಳಿ. ಅದಕ್ಕೆ ಬದಲಿಯಾಗಿ ಹಿಂದೆ ಏನು ಜುಲ್ಮಾನೆ ವಿಧಿಸಲಾಗ್ತಾ ಇದೆ, ಆ ಜುಲ್ಮಾನೆಯನ್ನು 5 ಪಟ್ಟು 10 ಪಟ್ಟು ಹೆಚ್ಚು ಮಾಡುವಂತಹದ್ದು. ಸೊ ಒಂದು ಕಡೆ ಡಿಕ್ರಿಮಿನಲೈಸೇಷನ್, ಮತ್ತೊಂದು ಕಡೆ ತಪ್ಪು ಮಾಡಿದವರಿಗೆ ವಿಧಿಸ್ತಕ್ಕಂತಹ ದಂಡವನ್ನು ಹೆಚ್ಚಳ ಮಾಡ್ತಾ ಇದ್ದೀವಿ. 3,000 ಇದ್ದಿದ್ದ ಕಡೆ 30,000, 5,000 ಇದ್ದಿದ್ದನ್ನು 50,000, ಈ ರೀತಿಯಾಗಿ ದಂಡವನ್ನು ಹೆಚ್ಚಿಗೆ ಮಾಡಿ ಅವುಗಳಿಗೆ ಇವೆಲ್ಲ. ಯಾಕಂದರೆ ಏನೋ ಈಗ ಲೀಸ್ ಅಗ್ರಿಮೆಂಟು, ರೆಂಟಲ್ ಅಗ್ರಿಮೆಂಟು, ಇದನ್ನು ನೀವು ಸಬ್ಮಿಟ್ ಮಾಡಬೇಕು ಅಂತಿದೆ. ಸಬ್ಮಿಟ್ ಮಾಡಲಿಲ್ಲ ಅಂದರೆ ಅದು ಉಲ್ಲಂಘನೆ. ಹಿಂದೆ ಅದೆಲ್ಲ ಕ್ರಿಮಿನಲ್ ಅಫೆನ್ಸ್ ಆಗ್ತಾ ಇತ್ತು. ಸೊ ಇವೆಲ್ಲ ಸಣ್ಣವು, ಇವುಗಳನ್ನು ಕ್ರಿಮಿನಲ್ ಅಫೆನ್ಸ್ ಅಂತ ಪರಿಗಣಿಸುವುದು ಬೇಡ. ಇವೆಲ್ಲ ಇಟ್ಸ್ ಅ ವೈಲೇಷನ್. ಎಸ್, ವೈಲೇಷನ್ಗೆ ಜುಲ್ಮಾನೆ ಹಾಕುವಂಥದ್ದು ಸರಿ ಅಂಥೇಳಿ
ಕೇಂದ್ರ ಸರ್ಕಾರದವರು ಕೂಡ ಇದನ್ನು ಶಿಫಾರಸು ಮಾಡಿದ್ದಾರೆ. ಎಲ್ಲ ರಾಜ್ಯಗಳು ಅಳವಡಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಅದನ್ನು ಅಳವಡಿಸ್ಕೊಳ್ಲಿಕ್ಕೆ ಈ ತಿದ್ದುಪಡಿ ವಿಧೇಯಕವನ್ನು ತಂದಿದ್ದೇವೆ ಸಭಾಪತಿಯವರು. ಶರವಣ್, ಈ ಏನು ಕರ್ನಾಟಕ ಬಾಡಿಗೆ ತಿದ್ದುಪಡಿ ವಿಧೇಯಕ ನಾನು ಸ್ವಾಗತ ಮಾಡ್ತೀನಿ. ಜೊತೆಗೆ ಕೆಲವು ಕ್ಲಾರಿಫಿಕೇಷನ್ನ ಮಾನ್ಯ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಏನಾಗುತ್ತೆ, ಮಧ್ಯಮ ವರ್ಗದವರು, ಬಡವರು, ಕೃಷಿ ಮಾಡುವಂಥ ವರ್ಗ ಒಂದು, ಕಟ್ಟಡ ಕಾರ್ಮಿಕರು, ಇಂಥವರೆಲ್ಲ ಕೂಡ ಬೆಂಗಳೂರು ನಗರಕ್ಕೆ ಬರ್ತಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ ಕೆಲಸ ಹುಡುಕೊಂಡು ಅವರು ಬೆಂಗಳೂರು ನಗರಕ್ಕೆ ಬಂದಾಗ ಅವರಿಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.